ನಮಸ್ಕಾರ ನೋಡ್ರಿ ಎಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಎಲ್ಲ ನನ್ನ ಯೂಟ್ಯೂಬ್ ಫಾಲೋವರ್ಸ್ಗೆ. ಇವತ್ತಿನ ವಿಡಿಯೋ ಕನ್ನಡದ ತಾರೆಯರ ಕುರಿತಾಗಿದೆ ನೋಡ್ರಿ. ಹೌದ್ರಿ, ಕನ್ನಡ ಚಿತ್ರರಂಗದ ಚಂದನವನದ ರಾಣಿಯರ ಕುರಿತು ವಿಡಿಯೋ ಅದ ನೋಡ್ರಿ. ಹಂಗಂದ್ರ ಈ ರಾಣಿಯರು ಏನು ಸಾಧನೆ ಮಾಡಿದ್ದಾರೆ ಎಂಬುದು ನಾನು ಈ ವಿಡಿಯೋದಾಗ ನಿಮಗೆ ತಿಳಿಸ್ತೀನಿ ನೋಡ್ರಿ. ಹಿಂಗಾಗಿ ಈ ವಿಡಿಯೋ ನೀವು ಪೂರ್ತಿಯಾಗಿ ನೋಡ್ಬೇಕು ನೋಡ್ರಿ. ಅಂದ್ರೆ 25 ವರ್ಷಗಳವರೆಗೆ 6 ಅಕ್ಷರದ ನಟಿಮಣಿಯರು ಏನ್ ಮಾಡಿದ್ರಿ, ಅಬ್ಬರಿಸ್ಯಾರ ನೋಡ್ರಿ. ಹಂಗಂದ್ರ ಚಿತ್ರರಂಗದಲ್ಲಿ, ಕನ್ನಡದ ಚಿತ್ರರಂಗದಲ್ಲಿ ಯಾವ ರೀತಿ ತಮ್ಮ ಹೆಸರನ್ನು ಮೂಡಿಸಿದ್ದಾರೆ ಎಂಬುದನ್ನು ನಾವು ಏನ್ ಮಾಡಮ್ರಿ, ಈ ವಿಡಿಯೋದಾಗ ತಿಳಿದುಕೊಳ್ಳೋಣ ನೋಡ್ರಿ. ಇದಕ್ಕಿಂತ ಮುಂಚೆನೂ ಸಹ ಹಲವಾರು ನಟಿಮಣಿಯರು ಕನ್ನಡ ಚಿತ್ರರಂಗದಲ್ಲಿ ಹೆಸರು ಮಾಡ್ಯಾರ ನೋಡ್ರಿ. ಹಂಗಂದ್ರ ಅವ್ರು ಯಾರಂತ ನಾವು ಕೆಲವು ನಟಿಯರನ್ನು ನೋಡಮ್ ನೋಡ್ರಿ. ಈ ವಿಡಿಯೋದಾಗ ನಾ ಯಾಕೆ 6 ಅಕ್ಷರದ ನಟಿಮಣಿಯರ ಹೆಸರು ತಗೋತೀನಿ ಅಂದ್ರಿ, ಈ 6 ಅಕ್ಷರದಿಂದ ಸ್ಟಾರ್ಟ್ ಆಗಿ ಸಿನಿಮಾ ಮಾಡಿದ ನಟಿಮಣಿಯರೆಲ್ಲ ಸಿನಿಮಾ ರಂಗದಲ್ಲಿ ಸಕ್ಸಸ್ ಕಂಡಾರ್ರಿ. ಹಲವು ಸಿನಿಮಾಗಳನ್ನು ಸೂಪರ್ ಹಿಟ್ ಡೂಪರ್ ಹಿಟ್ ಮಾಡ್ಯಾರಿ. ಹಂಗಂದ್ರ ಆ ನಟಿಮಣಿಯರು ಯಾರಂದ್ರ ಕೆಲವರು ಇದಾರಿ. ರಕ್ಷಿತಾ, ರಮ್ಯಾ, ರಾಧಿಕಾ ಪಂಡಿತ್, ಇವಾಗಿನವರೆಗೂ ಸಹ ಅಂದ್ರೆ ರಚಿತಾರಾಮ್ ಮತ್ತು ರಶ್ಮಿಕಾ ಮಂದಣ್ಣ ಇವರೆಲ್ಲರೂ 6 ಅಕ್ಷರದಿಂದ ಕೂಡಿರಕಂತ ನಟಮಣಿಯರಿದ್ದಾರೆ. ಇವರೆಲ್ಲ ಸಹ 10 ವರ್ಷಗಳ ಕಾಲ ಕನ್ನಡ ಇಂಡಸ್ಟ್ರಿಯನ್ನು ಆಳಿದ್ದಾರೆ ನೋಡ್ರಿ. ಹಂಗಂದ್ರ ನಾವ್ ಇವಾಗ ನೋಡಮ್ರಿ, ಪೂರ್ತಿಯಾಗಿ ಇವರು ಯಾವ ರೀತಿ ಸಿನಿಮಾ ರಂಗಕ್ಕೆ ಬಂದರು, ಯಾವ ವರ್ಷ ಬಂದ್ರು ಮತ್ತು ಸಿನಿಮಾ ರಂಗದಲ್ಲಿ ಎಷ್ಟು ಸಾಧನೆ ಮಾಡಿದ್ದಾರೆ ಎಂಬುದನ್ನು ನಾವು ಈ ವಿಡಿಯೋದಾಗ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ನೋಡ್ರಿ. ಆರತಿ, ಭಾರತಿ, ಜಯಮಾಲಾ, ಜಯಂತಿ, ಕಲ್ಪನಾ, ಮಾಲಾಶ್ರೀ, ಶ್ರುತಿ, ಸುಧಾರಾಣಿ, ತಾರಾ, ಅನುಪ್ರಭಾಕರ್ ಹೀಗೆ ಹಲವಾರು ನಟಿಮಣಿಯರು ಕನ್ನಡ ಚಿತ್ರರಂಗದಲ್ಲಿ ತಮ್ಮ ಹೆಸರು ಮೂಡಿಸ್ಯಾರಿ. ಹಾಗಾದ್ರೆ ಇವಾಗ ನಾವು ಯಾರ ಬಗ್ಗೆ ಮಾತಾಡ್ತೀವಿ ಅಂದ್ರೆ, ಈ ಮಣಿಯರು 80 ಮತ್ತು 90ರ ದಶಕದಾಗ ಕನ್ನಡ ಚಿತ್ರರಂಗದಾಗ ಮಿಂಚ್ಯಾರ ನೋಡ್ರಿ. ಹಂಗಂದ್ರ ನಾವ್ ಇವಾಗ ನೋಡಮ್ರಿ, 2000 ಇಸ್ವಿಯಲ್ಲಿ ಯಾವ ನಟಿಮಣಿಯರು 6 ಅಕ್ಷರದಿಂದ ಮಿಂಚಿ ಹೆಸರು ಮಾಡ್ಯಾರಿ ಕನ್ನಡ ಇಂಡಸ್ಟ್ರಿದಾಗ. ಆ 6 ಅಕ್ಷರದಿಂದ ಕೂಡಿದ ನಟಿಮಣಿಯರ ಅಭಿಮಾನಿಗಳು ತುಂಬಾನೇ ಇದ್ದಾರೆ. ಹಂಗಂದ್ರ ಆ ನಟಿಮಣಿಯರು ಯಾರೆಂಬುದನ್ನು ನಾನು ಏನ್ ಮಾಡ್ತೀನಿ, ಈ ವಿಡಿಯೋದಾಗ ನಿಮ್ಗ ತಿಳಿಸ್ಕೊಡ್ತೀನಿ ನೋಡ್ರಿ. ಮೊದಲನೇದಾಗ್ರಿ ನಾವು ರಕ್ಷಿತಾ ರೀ. ಎಸ್ ಹೌದ್ರಿ, ಇವರು ಸ್ಯಾಂಡಲ್ವುಡ್ ನ ಕ್ರೇಜಿ ಕ್ವೀನ್ ಇದಾರ್ ನೋಡ್ರಿ. ರಕ್ಷಿತಾ ಅವರು ಮೊದಲು ಸಿನಿಮಾ ಮಾಡಿದ್ದು ಅಪ್ಪು ಅವರ ಜೊತೆ ರೀ. ಎಸ್ ಹೌದು, ಪುನೀತ್ ರಾಜ್ಕುಮಾರ್ ಅವರ ಜೊತೆ ಅಪ್ಪು ಸಿನಿಮಾದ ಮೂಲಕ ರಕ್ಷಿತಾ ಏನ್ ಮಾಡಿದ್ರಿ, ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ರು ನೋಡ್ರಿ. ಇವ್ರು ಎಂಟ್ರಿ ಕೊಟ್ಟಿದ್ದೇ ತಡ ಆ ಅಪ್ಪು ಸಿನಿಮಾ ಏನ್ ಮಾಡಿದ್ರಿ, ಆ ಅಪ್ಪು ಸಿನಿಮಾ ಸೂಪರ್ ಡೂಪರ್ ಹಿಟ್ ಐತ್ ನೋಡ್ರಿ. 2000ರಿಂದ ಹಿಡಿದು 2025ರವರೆಗೆ ಹಲವಾರು ನಟಿಮಣಿಯರು ಬಂದು ಹೋಗಿದ್ದಾರೆ. ಅದರಲ್ಲಿ ಕೆಲವು ನಟಿಮಣಿಯರು ಹಾಗೆ ಸುಮ್ಮನೆ ಹೋದರೆ, ಇನ್ನು ಕೆಲವು ನಟಿಯರು ಅಬ್ಬರಿಸಿ ಬೊಬ್ಬೆರೆದಿದ್ದಾರೆ. ಹಂಗಂದ್ರ ಆ ನಟಿಯರು, ಅಬ್ಬರಿಸಿ ಬೊಬ್ಬೆರೆದ ನಟಿಯರು ಮತ್ತು ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚು ಹೆಸರು ಮಾಡಿದ ನಟಿಯರು ಯಾರಂತ ನಾವು ನೋಡ್ರಿ. ಹಂಗಂದ್ರ ಕನ್ನಡ ಚಿತ್ರರಂಗದಲ್ಲಿ 6 ಅಕ್ಷರ ಲಕ್ಕಿ ಹೆಸರ, 6 ಅಕ್ಷರ ಇರುವಕಂತ ಹೆಸರು, 6 ಅಕ್ಷರ ಇರುವಕಂತ ನಟಿಮಣಿಯರು ಹೆಚ್ಚು ಮಿಂಚಿದ್ದು ನಿಜನ? ಇವರು ಕನ್ನಡ ಚಿತ್ರರಂಗದಲ್ಲಿ ಹೆಸರು ಮಾಡಿದ್ದಾರ ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ. ಎಸ್ ಹೌದು, ಇದು ಯಕ್ಷ ಪ್ರಶ್ನೆ ಸರಿಯಾಗಿದೆ. ನಾವು ಮೊದಲನೆಯದಾಗಿ ರಕ್ಷಿತಾ ಅವರ ಬಗ್ಗೆ ತಿಳಿದುಕೊಳ್ಳೋಣ ನೋಡ್ರಿ. ಇವರು ಕ್ರೇಜಿ ಕ್ವೀನ್ ರೀ, ಸ್ಯಾಂಡಲ್ವುಡ್ ನ ಬಿರುಗಾಳಿ ರೀ. ಇವರು ಸ್ಯಾಂಡಲ್ವುಡ್ ನ ಸುಂಟರ್ ಗಾಳಿ ನೋಡ್ರಿ. ಎಸ್ ಹೌದ್ರಿ, ಇವರು ರಕ್ಷಿತಾ ಅವರು ಅಪ್ಪು ಚಿತ್ರದ ಮೂಲಕ ಇವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಆ ಚಿತ್ರದಲ್ಲಿ ಇವರು ಹೆಸರು ಶ್ವೇತಾ ಬದಲಾಗಿ ಇವರಿಗೆ ರಕ್ಷಿತಾ ಎಂದು ನಾಮಕರಣ ಮಾಡ್ತಾರೆ ನೋಡ್ರಿ, ಪಾರ್ವತಮ್ಮ ರಾಜ್ಕುಮಾರ್ ಅವರು. ಎಸ್ ಹೌದ್ರಿ, ಅಲ್ಲಿಂದ ರಕ್ಷಿತಾ ಅವರು ಕನ್ನಡ ಚಿತ್ರರಂಗದಲ್ಲಿ ಹಿಂತಿರುಗಿ ನೋಡೇ ಇಲ್ಲ ನೋಡ್ರಿ. ಅಷ್ಟೊಂದು ಎತ್ತರಕ್ಕೆ ಬೆಳೆದಿದ್ದಾರೆ ರಕ್ಷಿತಾ ಅವರು. ಎಲ್ಲಿಂದ ಆರಂಭವೋ ಎನ್ನುತ್ತಾ ಅಪ್ಪು ಜೊತೆ ಡ್ಯುಯೆಟ್ ಹಾಡಿದ ಈ ಹಾಟ್ ಬೆಡಗಿ ಪಡ್ಡೆ ಹುಡುಗರ ನಿದ್ದೆಯನ್ನೇ ಕೆಡಿಸಿಬಿಟ್ಟಿದ್ರು ನೋಡ್ರಿ. ಆ ಕಾಲದಲ್ಲಿ ರಕ್ಷಿತಾ ಅವರು, ಪಡ್ಡೆ ಹುಡುಗರು ಎಲ್ರು ಇವರ ಅಭಿನಯಕ್ಕೆ ಬಾರೆ ಕಲ್ಯಾಣ ಮಂಟಪಕ್ಕೆ ಎಂದು ಕನಸಿನಲ್ಲಿ ಕನವರಿಸ್ತಾ ಇದ್ರು ನೋಡ್ರಿ. ಇವರ ಅಭಿಮಾನಿಗಳು ಅವರೇ ಪಡ್ಡೆ ಹುಡುಗರು. ಅಪ್ಪು ಸಿನಿಮಾ ಸೂಪರ್ ಡೂಪರ್ ಹಿಟ್ ಐತ್ರಿ. ಈ ಸಿನಿಮಾನೇ ರಕ್ಷಿತಾ ಅವರಿಗೆ ಯಶಸ್ಸು ತಂದು ಕೊಡ್ತು ನೋಡ್ರಿ. ಇದಾದ ನಂತರ ಈ ಅಪ್ಪು ಸಿನಿಮಾ ಕೆಲವು ಭಾಷೆಗಳಲ್ಲಿ ರಿಮೇಕ್ ಐತ್ ನೋಡ್ರಿ. ಈ ಅಪ್ಪು ಸಿನಿಮಾ ತೆಲುಗುಗೆ ಇಡಿಯಟ್ ಅಂತ ರಿಮೇಕ್ ಐತ್ ನೋಡ್ರಿ.
ಈ ಸಿನಿಮಾದಲ್ಲಿ ರವಿತೇಜ ಜೊತೆ ರಕ್ಷಿತಾ ಅವರು ಡ್ಯುಯೆಟ್ ಹಾಡಿ ಸೂಪರ್ ಹಿಟ್ ಮಾಡಿದ್ರು ನೋಡ್ರಿ ಈ ಸಿನಿಮಾ. ಇದಾದ ನಂತರ ತಮಿಳಿಗೂ ಹೋಯ್ತು ನೋಡ್ರಿ ಈ ಸಿನಿಮಾ ರಿಮೇಕ್ ಆಗಿ. ತಮಿಳಿಗೆ ದಮ್ ಹೆಸರಿನಲ್ಲಿ ಈ ಸಿನಿಮಾ ರಿಮೇಕ್ ಆಯ್ತು ನೋಡ್ರಿ. ಈ ಸಿನಿಮಾದಲ್ಲೂ ಸಹ ರಕ್ಷಿತಾ ಅವರೇ ನಾಯಕಿ ಆದ್ರು ನೋಡ್ರಿ. ಕನ್ನಡ, ತಮಿಳು, ತೆಲುಗು 3 ಭಾಷೆಗಳಲ್ಲಿ ಈ ರಿಮೇಕ್ ಸಿನಿಮಾಗೆ ಏನ್ ಮಾಡಿದ್ರಿ, ರಕ್ಷಿತಾ ಅವರೇ ನಾಯಕಿಯಾಗಿ ಆಯ್ಕೆ ಆದ್ರು ನೋಡ್ರಿ. ಇದು ರಕ್ಷಿತಾ ಅವರ ಮೊದಲ ಚಿತ್ರ. ಏನ್ ಮಾಡ್ತ್ರಿ, ಅಡಿಪಾಯ ಹಾಕೊಡ್ತ್ರಿ ಇವರ ಚಿತ್ರದ ಯಶಸ್ಸಿಗೆ. ರಕ್ಷಿತಾ ಅವರು ಸ್ಯಾಂಡಲ್ವುಡ್ ನ ಸುಂಟರ ಗಾಳಿ ನೋಡ್ರಿ. ಇವರು ಗ್ಲಾಮರಸ್ಗೂ ಸೈ, ಗೃಹಿಣಿಯಗೂ ಸೈ ಅನ್ನುವಂತೆ 2 ಪಾತ್ರಗಳನ್ನು ಅತ್ಯಂತ ಲೀಲಾಜಾಲವಾಗಿ ಮಾಡ್ತಿದ್ರು ನೋಡ್ರಿ ನಮ್ಮ ಕ್ರೇಜಿ ಕ್ವೀನ್ ರಕ್ಷಿತಾ ಅವರು. ಮತ್ರಿ ಇವರು ಓ ಕೆಂಚ ನೀನಂದ್ರೆ ನಂಗೆ ಇಷ್ಟ ಕಣೋ ಅಂತ ದರ್ಶನ್ ಅವರ ಜೊತೆ ಡ್ಯುಯೆಟ್ ಹಾಡ್ತಾ ಎಲ್ಲ ಹುಡುಗರ ನಿದ್ದೆಯನ್ನು ಕೆಡಿಸಿ ಬಿಟ್ಟಿರು ನೋಡ್ರಿ ನಮ್ಮ ರಕ್ಷಿತಾ ಅವರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆ ರಕ್ಷಿತಾ ಅವರು ಏನ್ ಮಾಡ್ಯಾರಿ, 4 ಸಿನಿಮಾಗಳಲ್ಲಿ ಅಭಿನಯಿಸ್ಯಾರ ನೋಡ್ರಿ. ದರ್ಶನ್ ಮತ್ತು ರಕ್ಷಿತಾ ಅವರ ಜೋಡಿ ಸೂಪರ್ ಡೂಪರ್ ಹಿಟ್ ಆಯ್ತು ನೋಡ್ರಿ. ರಕ್ಷಿತಾ ಅವರು ದರ್ಶನ್ ಅವರ ಆಪ್ತ ಗೆಳತಿಯರ ನೋಡ್ರಿ. ದರ್ಶನ್ ಮತ್ತು ರಕ್ಷಿತಾ ಅವರು ಒನ್ ಆಫ್ ದಿ ಬೆಸ್ಟ್ ಜೋಡಿಯಾಗಿ ಸೂಪರ್ ಹಿಟ್ ಆಯ್ತು ನೋಡ್ರಿ ಕನ್ನಡ ಚಿತ್ರರಂಗದಲ್ಲಿ ಈ ಜೋಡಿ. ದರ್ಶನ್ ಅಲ್ಲದೆ ರಕ್ಷಿತಾ ಅವರು ಸುದೀಪ್ ಅವರ ಜೊತೆ ಧಮ್, ಕಾಶಿ, ಫ್ರಮ್ ವಿಲೇಜ್, ಹುಬ್ಬಳ್ಳಿಯಲ್ಲಿ ನಟಿಸಿ ಸೈ ಅನ್ಸ್ಕೊಂಡ್ರು ನೋಡ್ರಿ ನಮ್ಮ ರಕ್ಷಿತಾ ಅವರು. ರಕ್ಷಿತಾ ಅವರು ಚಿತ್ರರಂಗದಲ್ಲಿ ಪೀಕ್ ನಲ್ಲಿ ಇರುವಾಗಲೇ ಇವ್ರು ಏನ್ ಮಾಡಿದ್ರು, ಜೋಗಿ ಪ್ರೇಮ ಅವ್ರ ಜೊತೆ ಮದುವೆ ಆಗ್ಬಿಟ್ರು ನೋಡ್ರಿ. ಅಲ್ಲಿಂದ ನಿರ್ಮಾಪಕಿಯಾಗಿ ಹೆಸರು ಮಾಡ್ಯಾರ ನೋಡ್ರಿ ನಮ್ಮ ಕ್ರೇಜಿ ಕ್ವೀನ್ ರಕ್ಷಿತಾ ಅವರು. ರಕ್ಷಿತಾ ಅವರು ಬಂದು 1 ವರ್ಷದೊಳಗೆ ಮತ್ತೊಬ್ಬ 6 ಅಕ್ಷರದ ಸ್ಟಾರ್ ಹೀರೋಯಿನ್ ಎಂಟ್ರಿ ಆಗುತ್ತೆ ನೋಡ್ರಿ. ಅವರೇ ನಮ್ಮ ನಿಮ್ಮೆಲ್ಲರ ಸ್ಯಾಂಡಲ್ವುಡ್ ಕ್ವೀನ್, ಮೋಹಕ ತಾರೆ ರಮ್ಯಾ ಅವರು. ಎಸ್ ಹೌದ್ರಿ, ರಮ್ಯಾ ಅವರು ಇದಕ್ಕಿಂತ ಮುಂಚೆ ಅಪ್ಪು ಚಿತ್ರವನ್ನು ಮಾಡ್ಬೇಕಾಗಿತ್ರಿ. ಅಂದ್ರೆ ಕಾರಣಾಂತರಗಳಿಂದ ಅಪ್ಪು ಚಿತ್ರ ರಮ್ಯಾ ಅವರಿಗೆ ಮಾಡಕ್ಕಾಗಿಲ್ರಿ. ಹಿಂಗಾಗಿ ಆ ಚಿತ್ರದಲ್ಲಿ ಏನ್ ಮಾಡಿದ್ರಿ, ರಕ್ಷಿತಾ ಅವರು ಅಭಿನಯಿಸಿದ್ರಿ. ಅಪ್ಪು ಅಭಿನಯದ 2ನೇ ಚಿತ್ರದಲ್ಲಿ ರಮ್ಯಾ ಅವರು ಅಭಿನಯಿಸಿದ್ರು ನೋಡ್ರಿ. ಅದೇ ಅಭಿ ಚಿತ್ರ ರೀ. ರಮ್ಯಾ ಅವರು ಅಭಿ ಚಿತ್ರದಲ್ಲಿ ಮುಸ್ಲಿಂ ಮಹಿಳೆಯ ಪಾತ್ರವನ್ನು ನಿರ್ವಹಿಸಿದ್ರು ನೋಡ್ರಿ. ಈ ಪಾತ್ರ ರಮ್ಯಾ ಅವರಿಗೆ ತುಂಬಾ ಹೆಸರು ತಂದ್ಕೊಡ್ತು ನೋಡ್ರಿ. ಇದು ಸೂಪರ್ ಡೂಪರ್ ಹಿಟ್ ಆಯ್ತು ನೋಡ್ರಿ ಅಭಿ ಸಿನಿಮಾ. ರಮ್ಯಾ ಅವರು ಈ ಚಿತ್ರದಲ್ಲಿ ನೀ ನನ್ನ ಕಣ್ಣಾಣೆ ಅಂತ ಹಾಡು ಹಾಡ್ತಾ ಎಲ್ಲಾ ಪಡ್ಡೆ ಹುಡುಗರ ನಿದ್ದೆಯನ್ನು ಕಡಿಸಿದ್ರು. ಅಷ್ಟೊಂದು ಹಾರ್ಟ್ ಬ್ಯೂಟಿಯಾಗಿ ಡ್ಯುಯೆಟ್ ಹಾಡಿದ್ರು ನೋಡ್ರಿ ನಮ್ಮ ಅಪ್ಪು ಸರ್ ಜೊತೆ ರಮ್ಯಾ ಅವರು. ರಮ್ಯಾ ಅವರಿಗೂ ಸಹ ತಮ್ಮ ಮೊದಲನೇ ಅಭಿ ಚಿತ್ರನೇ ಯಶಸ್ಸಿಗೆ ತುಂಬಾ ಕಾರಣ ಆಯ್ತು ನೋಡ್ರಿ. ಎಸ್ ಹೌದ್ರಿ, ಇದು ಸೂಪರ್ ಡೂಪರ್ ಹಿಟ್ ಐತ್ರಿ ಅಭಿ ಚಿತ್ರ. ಇದರಲ್ಲಿ ಅಪ್ಪು ಮತ್ತು ರಮ್ಯಾ ಅಭಿನಯಿಸ್ಯಾರ ನೋಡ್ರಿ. ಹಿಂಗಾಗಿ ರಮ್ಯಾ ಚಿತ್ರರಂಗದಲ್ಲಿ ಹಿಂತಿರುಗಿ ನೋಡೇ ಇಲ್ಲ ನೋಡ್ರಿ. ಸಕ್ಸಸ್ ಮೇಲೆ ಸಕ್ಸಸ್ ಕಂಡ್ರು ನೋಡ್ರಿ. ರಮ್ಯಾ ಅವರು ಇಲ್ಲಿಯವರೆಗೆ ಅಪ್ಪು, ಸುದೀಪ್, ದರ್ಶನ್, ಗಣೇಶ್, ಪ್ರೇಮ್ ಹಿಂಗೆ ಹಲವಾರು ಸ್ಟಾರ್ ನಟರ ಜೊತೆ ಏನ್ ಮಾಡ್ಯಾರಿ, ರಮ್ಯಾ ಅಭಿನಯಿಸಿದಾರ ನೋಡ್ರಿ. ರಮ್ಯಾ ಅವರು ಅಭಿನಯಿಸಿದ ಹಲವಾರು ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗ್ಯಾವ ನೋಡ್ರಿ. ಹಿಂಗಾಗಿ ರಮ್ಯಾ ಅವರು 15 ವರ್ಷಗಳ ಕಾಲ ಕನ್ನಡ ಇಂಡಸ್ಟ್ರಿಯ ಪದ್ಮಾವತಿಯಾಗಿ ಮೆರೆದಿರು ನೋಡ್ರಿ. ರಮ್ಯಾ ಅವರಿಗೆ 3 ಬಿರುದುವ ನೋಡ್ರಿ. ಸ್ಯಾಂಡಲ್ವುಡ್ ಕ್ವೀನ್, ಮೋಹಕ ತಾರೆ, ಊರಿಗೊಬ್ಳೆ ಪದ್ಮಾವತಿ. ಈ 3 ಹೆಸರಿಗೆ ತಕ್ಕಂತೆ ತಮ್ಮ ಚಿತ್ರಗಳಲ್ಲಿ ಅತ್ಯದ್ಭುತವಾದ ಅಭಿನಯ ಮಾಡ್ಯಾರ ನೋಡ್ರಿ ನಮ್ಮ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರು. ರಮ್ಯಾ ಅವರು ಅಪ್ಪು ಅವರ ಜೊತೆಗೆ 3 ಸಿನಿಮಾಗಳಲ್ಲಿ ನಟಿಸಿದ ಏಕೈಕ ನಟಿ ಆಗ್ಯಾರ ನೋಡ್ರಿ. ಹೌದ್ರಿ, ಅಭಿ, ಆಕಾಶ್, ಅರಸು ಈ 3 ಚಿತ್ರಗಳಲ್ಲಿ ನಟಿಸಿ ಈ 3 ಚಿತ್ರಗಳನ್ನು ಸೂಪರ್ ಡೂಪರ್ ಹಿಟ್ ಮಾಡ್ಯಾರ ನೋಡ್ರಿ ನಮ್ಮ ರಮ್ಯಾ ಅವರು. ರಮ್ಯಾ ಅಂದ್ರೆ ಕಿರಿಕ್ ಅಂತ ಅದೆಷ್ಟೋ ಮಂದಿ ಆಡಿಕೊಂಡಿದ್ದಾರೆ. ಇವರು ಅಂದ್ರೆ ಕಾಂಟ್ರವರ್ಸಿ ಅಂತ ಅಂದುಕೊಂಡಿದ್ದಾರೆ. ಇವರು ಇದ್ದದ್ದು ಇದ್ದಂಗೆ ನೇರವಾಗಿ ಹೇಳಿಬಿಡುತ್ತಾರೆ. ಹೀಗಾಗಿ ಕೆಲವು ನಿರ್ಮಾಪಕರ ಜೊತೆಗೆ ಮನಸ್ತಾಪವೂ ಆಗಿದೆ ರಮ್ಯಾ ಅವರ ಜೊತೆ. ಎಸ್ ಹೌದು, ರಮ್ಯಾ ಅವರು ಸಿನಿಮಾಗಳ ನಂತರ ಕಾಣಿಸಿಕೊಂಡಿದ್ದು ರಾಜಕಾರಣದಲ್ಲಿ. ರಮ್ಯಾ ರಾಜಕಾರಣದಲ್ಲಿ ಮಂಡ್ಯ ಜಿಲ್ಲೆಯ ಪರವಾಗಿ ಎಲೆಕ್ಷನ್ಗೆ ನಿಂತು MP ಆದರು. ರಮ್ಯಾ ಅವರು ಮಂಡ್ಯದಲ್ಲಿ MP ಆಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದರು. ಕೇಂದ್ರ ಸರ್ಕಾರದ ಸೋಷಿಯಲ್ ಮೀಡಿಯಾವನ್ನು ಹ್ಯಾಂಡಲ್ ಮಾಡಿದ್ರು ನೋಡ್ರಿ ನಮ್ಮ ರಮ್ಯಾ ಅವರು. ರಮ್ಯಾ ಅವರು ಸಹ ರಾಜಕಾರಣದಲ್ಲಿ ಯಶಸ್ಸು ಕಂಡಿದ್ದಾರೆ. ಆದ್ರೆ ಇವಾಗ ಏನ್ ಮಾಡ್ಯಾರಿ, ರಮ್ಯಾ ಅವರು ರಾಜಕಾರಣದಲ್ಲಿ ಮತ್ತು ಸಿನಿಮಾದಲ್ಲಿ
ಕೊಂಚ ದೂರವಿದ್ದಾರೆ. ರಕ್ಷಿತಾ ರಮ್ಯಾ ಅವರು ಸ್ಟಾರ್ ಆಗಿ ಮಿಂಚುತ್ತಿರುವಾಗಲೇ ಮತ್ತೊಬ್ಬ ಆರ್ ಅಕ್ಷರದ ಹೀರೋಯಿನ್ ಎಂಟ್ರಿ ಕೊಟ್ರು ನೋಡ್ರಿ. ಅವರೇ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಟಿ ರಾಧಿಕಾ ಕುಮಾರಸ್ವಾಮಿ. ಎಸ್ ಹೌದ್ರಿ, ರಾಧಿಕಾ ಕುಮಾರಸ್ವಾಮಿ ಅವರ ಮೊದಲನೇ ಸಿನಿಮಾ ನಿನಗಾಗಿ ನೋಡ್ರಿ. ನಿನಗಾಗಿ ಸಿನಿಮಾ ಹಿಟ್ ಆಗುತ್ತಿದ್ದಂತೆ ಶಿವಣ್ಣ ಅವರ ಜೊತೆಗೆ ತವರಿಗೆ ಬಾ ತಂಗಿ ಸಿನಿಮಾ ಮಾಡಿದವ್ರು ನೋಡ್ರಿ. ತವರಿಗೆ ಬಾ ತಂಗಿ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆದಂತೆ ಅಣ್ಣ ತಂಗಿ ಸಿನಿಮಾ ಮಾಡಿದ್ರು ನೋಡ್ರಿ. ರಾಧಿಕಾ ಕುಮಾರಸ್ವಾಮಿ ಅವರು ಪರ್ಮನೆಂಟ್ ಆಗಿ ಶಿವಣ್ಣ ಅವರಿಗೆ ತಂಗಿ ಆಗಿಬಿಟ್ರು ನೋಡ್ರಿ. ಇವರು ಹಲವಾರು ಬಾರಿ ರಕ್ಷಾ ಬಂಧನದ ಸಮಯದಲ್ಲಿ ರಾಧಿಕಾ ಕುಮಾರಸ್ವಾಮಿ ಏನ್ ಮಾಡ್ಯಾರಿ, ಶಿವಣ್ಣ ಅವರಿಗೆ ರಾಖಿ ಕಟ್ಟ್ಯಾರ ನೋಡ್ರಿ. ರಾಧಿಕಾ ಕುಮಾರಸ್ವಾಮಿ ಏನ್ ಮಾಡ್ಯಾರಿ, ರಮ್ಯಾ ಮತ್ತು ಯಶ್ ಅಭಿನಯದ ಲಕ್ಕಿ ಸಿನಿಮಾದಲ್ಲಿ ನಿರ್ಮಾಪಕಿಯಾಗಿ ಕೆಲಸ ಮಾಡ್ಯಾರ ನೋಡ್ರಿ. ನಮ್ಮ ರಾಧಿಕಾ ಕುಮಾರಸ್ವಾಮಿ ಅವರು ನಿರ್ಮಾಪಕಿಯಾಗಿ ಮಾಡಲು ಸೈರಿ, ನಮ್ಮ ರಾಧಿಕಾ ಕುಮಾರಸ್ವಾಮಿ ನಟನೆ ಮಾಡೋದಕ್ಕೂ ಸೈ ನೋಡ್ರಿ. ಎಲ್ಲದಕ್ಕೂ ಸೈ. ಈ ಅಂದದ ಬ್ಯೂಟಿ ಮುಂದೆ ಯಾರು ಇಲ್ಲ ನೋಡ್ರಿ. ಅಷ್ಟೊಂದು ಅಂದ ಮತ್ತು ಸೌಂದರ್ಯವನ್ನು ತನ್ನಲ್ಲೇ ಅಡಗಿಸಿಕೊಂಡಾರ ನೋಡ್ರಿ ನಮ್ಮ ರಾಧಿಕಾ ಕುಮಾರಸ್ವಾಮಿ ಅವರು. ಇವಾಗ್ಲೂ ಸಹ 18ರ ಯುವತಿಯಂತೆ ಕಾಣ್ತಾರ ನೋಡ್ರಿ ನಮ್ಮ ರಾಧಿಕಾ ಕುಮಾರಸ್ವಾಮಿ ಅವರು. ರಾಧಿಕಾ ಕುಮಾರಸ್ವಾಮಿ ನಂತರ ಮತ್ತೊಬ್ಬ ಸ್ಟಾರ್ ನಟಿಯ ಎಂಟ್ರಿ ಆಗ್ತಾರೆ ನೋಡ್ರಿ ಕನ್ನಡ ಚಿತ್ರರಂಗಕ್ರಿ. ಹೌದ್ರಿ, ಕನ್ನಡ ಚಿತ್ರರಂಗದ ಸಿಂಡ್ರೆಲ್ಲಾ ರೀ ಇವರು. ಹೌದ್ರಿ, ನಮ್ಮ ಯಶ್ ಬಾಸ್ ಅವರ ಹೆಂಡತಿರಿ ರಾಧಿಕಾ ಪಂಡಿತ್ ರೀ. ಇವರು ರಾಧಿಕಾ ಪಂಡಿತ್ ಸಹ ಆರ್ ಅಕ್ಷರದಿಂದ ಹೆಸರು ಶುರು ಆಗ್ತದ ನೋಡ್ರಿ. ರಾಧಿಕಾ ಪಂಡಿತ್ ಅವ್ರು ಏನ್ ಮಾಡ್ಯಾರಿ, 2008ದಾಗ ಮೊಗ್ಗಿನ ಮನಸ್ಸು ಚಿತ್ರದ ಮೂಲಕ ಏನ್ ಮಾಡ್ತಾರಿ, ಕನ್ನಡ ಇಂಡಸ್ಟ್ರಿಗೆ ಬಂದು ಬಿಡ್ತಾರೆ ನೋಡ್ರಿ. ಅಲ್ಲಿಂದ 10 ವರ್ಷಗಳ ಕಾಲ ಏನ್ ಮಾಡ್ತಾರಿ, ರಾಧಿಕಾ ಪಂಡಿತ್ ಅವರು ಕನ್ನಡ ಚಿತ್ರರಂಗದಲ್ಲಿ ಅಗ್ರಸ್ಥಾನವನ್ನು ಉಳಿಸ್ಕೊಳ್ತಾರ ನೋಡ್ರಿ. ಅಷ್ಟರ ಮಟ್ಟಿಗೆ ಕನ್ನಡ ಚಿತ್ರರಂಗದಾಗ ಯಶಸ್ಸು ಮಾಡ್ತಾರ ನೋಡ್ರಿ ನಮ್ಮ ರಾಧಿಕಾ ಪಂಡಿತ್ ಅವರು. ರಾಧಿಕಾ ಪಂಡಿತ್ ಅವರು ಕನ್ನಡ ಚಿತ್ರರಂಗದಾಗ ಇರೋ ತನಕ ರೀ ಯಾವುದೇ ಕಪ್ಪು ಚುಕ್ಕಿ ಇಲ್ಲ ನೋಡ್ರಿ, ಯಾವುದೇ ಕಾಂಟ್ರವರ್ಸಿ ಇಲ್ಲ ನೋಡ್ರಿ, ಯಾವುದೇ ರೂಮರ್ಸ್ ಇಲ್ಲ ನೋಡ್ರಿ. ಅಷ್ಟೊಂದು ಅಚ್ಚುಕಟ್ಟಾಗಿ ಏನ್ ಮಾಡ್ಯಾರಿ, ಕನ್ನಡ ಇಂಡಸ್ಟ್ರಿದಾಗ 10 ವರ್ಷ ಆಳ್ವಿಕೆ ಮಾಡ್ಯಾರ ನೋಡ್ರಿ ರಾಧಿಕಾ ಪಂಡಿತ್ ಅವರು. ರಾಧಿಕಾ ಪಂಡಿತ್ ಅವರ ಸಹ ನಟನಾದ ಯಶ್ ಅವರಿಗೆ ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡಾರ ನೋಡ್ರಿ. ಇವರಿಗೆ ಒಂದು ಗಂಡು ಮತ್ತು ಒಂದು ಹೆಣ್ಣು ಮಗು ಅದ ನೋಡ್ರಿ. ಈಗ ಸುಂದರವಾದ ಸಂಸಾರ ನಡೆಸುತ್ತಾರೆ ರಾಧಿಕಾ ಪಂಡಿತ್ ಮತ್ತು ಯಶ್ ಅವರು. ಅವರಿಗೆ ಆಲ್ ದ ಬೆಸ್ಟ್ ಹೇಳಮ್ ನೋಡ್ರಿ ನಾವೆಲ್ಲರೂ. ರಮ್ಯಾ, ರಕ್ಷಿತಾ, ರಾಧಿಕಾ ಕುಮಾರಸ್ವಾಮಿ, ರಾಧಿಕಾ ಪಂಡಿತ್ ಆದ ನಂತರ ಮತ್ತೊಂದು ಲೇಟ್ ಆಗಿ ಬಂದವರು ಇಬ್ಬರು ಹೀರೋಯಿನ್ಗಳಿದ್ದಾರೆ. ಅವರೇ ರೀ ರಚಿತಾ ರಾಮ್ ಮತ್ತು ರಶ್ಮಿಕಾ ಮಂದಣ್ಣ ರೀ. ರಚಿತಾ ರಾಮ್ ಅವರು ದರ್ಶನ್ ಅವ್ರ ಜೊತೆ ಏನ್ ಮಾಡ್ಯಾರಿ, ಮೊದಲು ಫಿಲ್ಮ ಮಾಡ್ಯಾರ ನೋಡ್ರಿ. ಅದೇ ರೀ ಬುಲ್ಬುಲ್ ರೀ. ಈ ಬುಲ್ಬುಲ್ ಸಿನಿಮಾದಾಗ ಮೊದಲು ಯಾರು ಅಭಿನಯಿಸ್ಬೇಕಾಗಿತ್ತಂದ್ರಿ, ನಮ್ಮ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವ್ರು ಅಭಿನಯಿಸ್ಬೇಕಾಗಿತ್ರಿ ದರ್ಶನ್ ಅವ್ರ ಜೊತೆ. ಆದ್ರೆ ಕಾರಣಾಂತರಗಳಿಂದ ರಮ್ಯಾ ಅವರು ನಟಿಸಲಾಗ್ಲಿಲ್ರಿ. ಹಿಂಗಾಗಿ ಏನ್ ಮಾಡಿದ್ರಿ, ರಚಿತಾ ರಾಮ್ ಅವರಿಗೆ ತಂದು ಬಿಟ್ರು ನೋಡ್ರಿ ಈ ಸಿನಿಮಾದಾಗ ಅಭಿನಯ ಮಾಡೋಕ್ರಿ. ಈ ಸಿನಿಮಾದಲ್ಲಿ ಬುಲ್ಬುಲ್ ಮಾತಾಡಕ್ಕಿಲ್ವಾ ಎಂಬ ಡೈಲಾಗ್ ತುಂಬಾ ಸದ್ದು ಮಾಡಿತ್ರಿ. ಈ ಹಿಂದೆ ಈ ಡೈಲಾಗ್ ಏನ್ ಮಾಡಿರಿ, ಅಂಬರೀಷ್ ಅವರು ಅವರ ಸಿನಿಮಾದಲ್ಲಿ ಯೂಸ್ ಮಾಡಿರಿ. ಅದೇ ಡೈಲಾಗ್ ಅನ್ನು ಈ ಸಿನಿಮಾದಲ್ಲಿ ಯೂಸ್ ಮಾಡಿ ದರ್ಶನ್ ಅವರು ರಚಿತಾ ರಾಮ್ ಅವರಿಗೆ ಒಂದು ದೊಡ್ಡ ಹೆಸರು ತಂದು ಕೊಟ್ರು ನೋಡ್ರಿ. ದರ್ಶನ ಅವ್ರ ಜೊತೆಗೆ ನಮ್ಮ ಬುಲ್ಬುಲ್ ಹುಡುಗಿ ರಚಿತಾ ರಾಮ್ ಅವರು 3 ಸಿನಿಮಾ ಮಾಡ್ಯಾರ ನೋಡ್ರಿ. ಬುಲ್ಬುಲ್, ಅಂಬರೀಷ್, ಕ್ರಾಂತಿ ಈ 3 ಸಿನಿಮಾಗಳು ಹಿಟ್ ಮಾಡ್ಯಾರ ನೋಡ್ರಿ ನಮ್ಮ ರಚಿತಾ ರಾಮ್ ಅವರು. ರಚಿತಾ ರಾಮ್ ಅವರು ಸಹ 12 ವರ್ಷಗಳಕ್ಕಿಂತ ಹೆಚ್ಚು ಏನ್ ಮಾಡ್ಯಾರಿ, ಕನ್ನಡ ಇಂಡಸ್ಟ್ರಿದಾಗ ಕೆಲಸ ಮಾಡೋಗ್ತಾರ ನೋಡ್ರಿ, ಇವಾಗ್ಲೂ ಮಾಡೋಗ್ತಾರ ನೋಡ್ರಿ. ಈ ರಚಿತಾ ರಾಮ್ ಆದ ನಂತರ ಮತ್ತೊಬ್ಬ ಆರ್ ಹೆಸರಿನ ಹೀರೋಯಿನ್ ಎಂಟ್ರಿ ಕೊಡ್ತಾರೆ. ಇವರು ಇಡೀ ದೇಶವನ್ನೇ ಅಲ್ಲಾಡ್ಸ್ಬಿಡ್ತಾರೆ ಇವ್ರ ನಟನೆಯಾದಾಗ. ಹೌದ್ರಿ, ಅವರೇ ರೀ ಕಿರಿಕ್ ಪಾರ್ಟಿ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ರು ನೋಡ್ರಿ, ಅವರು ರಶ್ಮಿಕಾ ಮಂದಣ್ಣ ರೀ. ಹೌದ್ರಿ, ಇವರು ರಕ್ಷಿತ್ ಶೆಟ್ಟಿ ಜೊತೆಗೆ ಏನ್ ಮಾಡಿದ್ರಿ, ಮೊದಲನೇ ಫಿಲ್ಮ್ ಮಾಡಿದ್ರು ನೋಡ್ರಿ ಕಿರಿಕ್ ಪಾರ್ಟಿ. 2016ದಾಗ ತೆರೆ ಕಂಟ್ ನೋಡ್ರಿ. ಈ ಕಿರಿಕ್ ಪಾರ್ಟಿ ದೊಡ್ಡ ಹಿಟ್ ಕೊಟ್ ನೋಡ್ರಿ. ಅಲ್ಲಿಂದ ರಶ್ಮಿಕಾ ಮಂದಣ್ಣ ಯಾವುದೇ ರೀತಿ ತಿರುಗಿ ನೋಡ್ಲೇ ಇಲ್ಲ ನೋಡ್ರಿ. ಈ ರಶ್ಮಿಕಾ ಮಂದಣ್ಣ ಕನ್ನಡ, ತಮಿಳು, ತೆಲುಗು, ಹಿಂದಿ ಈ ಎಲ್ಲಾ ಭಾಷೆಗಳಲ್ಲಿ ಅದ್ಭುತ ನಟರ ಜೊತೆಗೆ ಮತ್ತು ಯಶಸ್ಸು ಕಂಡ ನಟರ ಜೊತೆಗೆ ನಟಿಸಿ ಸೈ ಅನ್ಸ್ಕೊಳ್ಳುತ್ತಾರ ನೋಡ್ರಿ. ಇವರು ನ್ಯಾಷನಲ್ ಕ್ರಶ್ ಆಗ್ಬಿಟ್ಟಾರ ನೋಡ್ರಿ ನಮ್ಮ ರಶ್ಮಿಕಾ ಮಂದಣ್ಣ ಅವರು. ತುಂಬಾನೇ ಹೆಸರು ಮಾಡೋಗ್ತಾರ ನೋಡ್ರಿ ಸಿನಿಮಾದಾಗ ರಶ್ಮಿಕಾ ಮಂದಣ್ಣ ಅವರು. ಮತ್ತು ವಿಜಯ್ ದೇವರಕೊಂಡ ನೋಡ್ರಿ ಅವ್ರ ಜೊತೆಗೆ ಎಂಗೇಜ್ಮೆಂಟ್ ಆಗ್ಯದ್ರಿ. ಈ ವರ್ಷ ಅಂದ್ರೆ ಫೆಬ್ರವರಿ 26ಕ್ಕ ಇವ್ರು ಮದುವೆ ಆಗದ್ದಾರಿ ವಿಜಯ್ ದೇವರಕೊಂಡ ಜೊತೆಗೆ ರಶ್ಮಿಕಾ ಮಂದಣ್ಣ ಅವ್ರದ್ದು. ನೋಡ್ರಿ, ಇದು 6 ಅಕ್ಷರದಿಂದ ಕನ್ನಡ ಇಂಡಸ್ಟ್ರಿಯಲ್ಲಿ ಅದ್ಭುತವಾದ ಪ್ರದರ್ಶನವನ್ನು ನೀಡಿ
ಚಿತ್ರರಂಗದಾಗ ಹೆಚ್ಚು ಹೆಸರು ಮಾಡಿದ ನಟಿಮಣಿಯರ ಹರ ನೋಡ್ರಿ. ಈ 6 ಅಕ್ಷರನೇ ಹಂಗೆ ಅದ ನೋಡ್ರಿ. ಕನ್ನಡ ಇಂಡಸ್ಟ್ರಿದಾಗ ತುಂಬಾನೇ ಲಕ್ಕಿ ಹೆಸರದ ನೋಡ್ರಿ. ಈ 6 ಎಂಬ ಅಕ್ಷರದಿಂದ್ರಿ ಎಲ್ಲ ಹೀರೋಯಿನ್ಗಳು ಸಕ್ಸಸ್ ಕಂಡಾರ ನೋಡ್ರಿ ತಮ್ಮ ಜೀವನದಾಗ. ಹಂಗಂದ್ರ ಈಗ ಮುಂದಿನ ಯಾವ್ದಾದ್ರು ಹೀರೋಯಿನ್ಗಳು 6 ಅಕ್ಷರದಿಂದ ಬಂದು ಸಕ್ಸಸ್ ಕಾಣ್ತಾರ ಇಲ್ಲ ಎಂಬುದನ್ನು ನಾವು ಮುಂದಿನ ದಿನದಲ್ಲಿ ನೋಡ್ರಿ. ಇದು ಇವತ್ತಿನ ವಿಡಿಯೋದಾರಿ. ದಯವಿಟ್ಟು ನೀವೆಲ್ಲರೂ ಏನ್ ಮಾಡ್ರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋ ಏನ್ ಮಾಡ್ತೀನಿ ಮುಗಿಸ್ತೀನಿ ನೋಡ್ರಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳ್ರಿ. ಎಲ್ಲರಿಗೂ 2026 ವರ್ಷಕ್ಕೆ ಶುಭಾಶಯಗಳನ್ನು ಕೋರುತ್ತಾ ನಾನು ಇವತ್ತಿನ ವಿಡಿಯೋ ಮುಗಿಸ್ತೀನಿ ನೋಡ್ರಿ. ನಮಸ್ಕಾರ.